ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾವು ಇವತ್ತು ಮತ್ತೆ ಆಡ್ತಾ ಇದ್ದೀವಿ ಮೈನ್ಕ್ರಾಫ್ಟ್. ನೀವೇನಾರ ವಿಡಿಯೋ ನೋಡಿದರೆ ಗೊತ್ತಿರಬೇಕು. ನಾವು ಕ್ರೀಪರ್ ಫಾರ್ಮ್ ಮಾಡಿದ್ವಿ. ಮತ್ತು ಈ ವಿಡಿಯೋದಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಐರನ್ ಫಾರ್ಮ್ ಮಾಡ್ತಾ ಇದ್ದೀವಿ. ಐರನ್ ಫಾರ್ಮ್ ಏನಕ್ಕೆ ಅಂದರೆ ನನ್ನ ಹತ್ರ ಐರನ್ ಶಾರ್ಟೇಜ್ ಇದೆ. ಐರನ್ ಬೇಕು ನಮಗೆ ಅದಕ್ಕೆ. ಮತ್ತು ನೀವು ವಿಡಿಯೋದಾಗೆ ಸಪೋರ್ಟ್ ಒಂಚೂರು ಚೆನ್ನಾಗಿ ತೋರಿಸಿದ್ವಿ. ಈ ವಿಡಿಯೋದಾಗೂ ಚೆನ್ನಾಗಿ ತೋರಿಸಿ. ಮತ್ತು ನೀವು ವಿಡಿಯೋದಾಗ ಬರೀ ಸಪೋರ್ಟ್ ತೋರಿಸಿದಷ್ಟೇ, ಸಬ್ಸ್ಕ್ರೈಬು ಮಾಡಿಲ್ಲ, ಲೈಕು ಮಾಡಿಲ್ಲ. ಪ್ಲೀಸ್ ಮಾಡಿ. ಬನ್ನಿ ಗಾಯ್ಸ್, ಸ್ಟಾರ್ಟ್ ಮಾಡೋಣ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಳಿ ನಾನು ಯಾವ ಥರ ವಿಡಿಯೋ ಮಾಡಬೇಕು, ಮತ್ತು ಈ ವರ್ಲ್ಡಾಗ ಇನ್ನೂ ಏನು ಮಾಡಬೇಕು ಅಂತ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಮತ್ತು ಏನಂದರೆ ನಾನು ಎಲ್ಲಿ ಮಾಡ್ತೀನಿ ಅಂದರೆ ಐರನ್ ಫಾರ್ಮ್ ನಾನು ಎಲ್ಲೂ ಮಾಡ್ತಾ ಇಲ್ಲ, ದೂರ ಮಾಡ್ತಾ ಇದ್ದೀನಿ ಒಂಚೂರ. ಯಾಕೆ ಅಂದರೆ ಐರನ್ ಫಾರ್ಮ್ ಮಾಡೋಕ್ಕೆ ಐರನ್ ಗೋಲ್ಡನ್ ಫಾನ್ ಆಗ್ತಾವಲ್ಲ, ಆವಾಗಲೇ ಆಗೋದು. ಮತ್ತು ವಿಲೇಜ್ ಇರಬಾರ್ದು 200 ಬ್ಲಾಕ್ ದೂರ. ಮತ್ತು ಇಲ್ಲೇ ವಿಲೇಜ್ ಇದೆಯಲ್ಲ, ಇಲ್ಲೇ ಮಾಡೋಕ್ಕಾಗಲ್ಲ ಅಂತ ಅಲ್ಲಂತ ಮಾರ್ಕ್ ಹಾಕಿಬಿಟ್ಟು ಅಲ್ಲೇ ಐಟಮ್ ಎಲ್ಲ ಇಟ್ಟಿದ್ದೀನಿ ಏನೇನು ಬೇಕು ಅಂತ. ಬನ್ನಿ ಈಗ ಹೋಗಿ ಮಾಡೋಣ. ಬನ್ನಿ ತೋರಿಸ್ತೀನಿ ನಾನು ಎಲ್ಲಿ ಮಾಡ್ತಾ ಇದ್ದೀನಿ ಅಂದರೆ. ಮತ್ತು ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್ ಪ್ಲೀಸ್. ಮತ್ತು ಕಮೆಂಟಾಗಿ ಹೇಳಿ ಯಾವ ಥರ ವೀಡಿಯೋಗಳು ಮಾಡಬೇಕು ಅಂತ. ಇಲ್ಲೇ ನೋಡಿ, ಅಲ್ಲಿ ಪಿಲ್ಲರ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಾನು ಮಾಡೋದು. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಗೈಸ್. ಫಸ್ಟು ಏನು ಮಾಡೋಣ ಅಂದರೆ ಗೈಸ್, ಏನೇನು ಐಟಮ್ ಬೇಕು ಅಂದರೆ ಇಲ್ಲಿ ನೋಡಿ, ಇಷ್ಟು ಐಟಮ್ ಬೇಕು ನನಗೆ. ಮತ್ತು ವಿಲೇಜರ್ ಬೇಕು 20 ತಾಂಬರನ ಹೋಗಿ ಕರ್ಕೊಂಡು. ಇವಾಗ ಏನು ಮಾಡೋಣ ಅಂದರೆ ಫಸ್ಟು ಹಿಂಗೆ 5 ಬ್ಲಾಕ್ ತೆಗಿಬೇಕು. 1 2 3 4 5. ಮತ್ತು ಹಿಂಗೆ 4 1 2 3 4. ಮತ್ತು ಇದನ್ನು ಕಾನೆಕ್ಟ್ ಮಾಡೋಣ ಪೂರ್ತಿ ಇದೇ ಥರ ಗೈಸ್. ಮತ್ತು ಇವಾಗ ಏನು ಮಾಡೋಣ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡೋಣ ಫಸ್ಟು, ಮಧ್ಯದಾಗಿರೋದೆಲ್ಲ ಗೈಸ್. ಮತ್ತು ಇವಾಗ ಏನು ಮಾಡಬೇಕು ಅಂದರೆ ಇದನ್ನೇ 17 ಬ್ಲಾಕ್ ಕೆಳಕ್ಕೆ ಹೋಗಬೇಕು. 17 ಅಲ್ಲ, 7 ಬ್ಲಾಕು ನೋಡಿ. 1 2 3 4 5 6 7. ಇದನ್ನ ಪೂರ್ತಿ ಡಿಗ್ ಮಾಡಿಬಿಡಬೇಕು, ಪೂರ್ತಿ ಕ್ಲಿಯರ್ ಮಾಡಬೇಕು ಗೈಸ್. ನಾನು ನಿಮಗೆ ಕ್ಲಿಯರ್ ಮಾಡೇ ಸಿಗ್ತೀನಿ. ಬನ್ನಿ ಈಗ ಕ್ಲಿಯರ್ ಮಾಡೋಣ. ಏನು ಮಾಡೋಣ ಅಂದರೆ ಇದೆಲ್ಲ ಕ್ಲಿಯರ್ ಮಾಡಾಗಿದೆ, ನಾನು ತೋರಿಸಿದ ಲಾಸ್ಟ್ ಬ್ಲಾಕು. ಇವಾಗ ನಾವೇನು ಮಾಡೋಣ ಅಂದರೆ ಈ ಥರ 2 ಬ್ಲಾಕ್ ಹಾಕೋಣ, ಈ ಕಡೆಗೂ ಹಿಂಗೆ ಹಾಕೋಣ, ಮಧ್ಯದಾಗ ಈಗ ಈ ಥರ ಮಾಡಾಗಿದೆ ಅಲ್ವಾ, ಈ ಥರ 2 ಬ್ಲಾಕ್ ಹಾಕಾಗಿದೆ ಅಲ್ವಾ. ಇವಾಗ ಏನು ಮಾಡೋಣ ಅಂದರೆ ಬೆಡ್ಗಳು ತಗೊಳ್ಳೋಣ, ಎಲ್ಲ ತಗೊಂಡ್ಬಿಟ್ಟು ಹಾಕೋಣ. ಇದ್ರ ಮೇಲೆ ಈ ಥರ ಬೆಡ್ ಹಾಕ್ಬಿಡ್ಬೇಕು. ಈ ಥರ ಬೆಡ್ ಹಾಕ್ಬಿಟ್ಟು ನೋಡಿ, ಈ ಕಡೆಗೂ 5 ಕಡೆಗೂ ಬೆಡ್ ಹಾಕಾಗಿದೆ ಈ ಥರ. ಇವಾಗ ಏನು ಮಾಡಬೇಕು ಅಂದರೆ ಈ ಥರ ಕೆಳಗಡೆ ಹಾಕಿದ್ವಲ್ಲ ಬ್ಲಾಕು, ಅವನ್ನ ತೆಗೆದು ಬಿಡಬೇಕು. 2 ಕಡೆನೂ ತೆಗೆದು ಬಿಡಬೇಕು. ಬೆಡ್ ತೆಗಿಬೇಡಿ, ಬೆಡ್ ಮತ್ತೆ ಹಂಗೆ ಹಾಕಬೇಕು. ಅದೇ ಥರ ಆಗಲೇ ಹಾಕಿದ್ವಲ್ಲ ಹಂಗೆ ಹೋಗ್ಬಿಟ್ಟಿದ್ರೆ ಈಗ ಹೋಗ್ತಲ್ಲ ಹಂಗೆ ಈ ಥರ.
ಇವಾಗ ಏನು ಮಾಡಬೇಕು ಅಂದರೆ ಕೆಳಗಡೆಗೂ ಸೇಮ್ ಅದೇ ಥರ ಹಾಕಬೇಕು ಬೆಡ್ ಕೂಡ. ನೋಡಿ ಈಗ ಬೆಡ್ ಎಲ್ಲ ಹಾಕಾಗಿದೆ ಈ ಥರ. ಇವಾಗ ನಾವೇನು ಮಾಡಬೇಕು ಅಂದರೆ ಇದೆ ಮಧ್ಯದಾಗ ಗ್ಯಾಪ್ ಹಾಕಿದ್ವಲ್ಲ ಇಲ್ಲಿಗೆ ಇದನ್ನ ಹಾಕಬೇಕು. ಮತ್ತು ಇದು ಮಧ್ಯದ ಬ್ಲಾಕ್ ಮತ್ತು ಇಲ್ಲಿ ಕಾಡ್ಗಳಲ್ಲಿ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ತಗೊಬೇಕು. ಯಾವ್ದಾರ ವರ್ಕಿಂಗ್ ಟೇಬಲ್ ತಗೊಂಬೋದು, ಇದೇ ಈಸಿ ಮಾಡೋಕ್ಕೆ. ಇದನ್ನೇ ಹಾಕಿದ್ರೆ ಚಂದ. ಇವಾಗ ಏನು ಮಾಡಬೇಕಂದ್ರೆ ಇಲ್ಲೆಲ್ಲ ಹಾಕಬೇಕು. ಇದು ಗ್ಯಾಪ್ ಐತಲ್ಲ ಇದೆಲ್ಲ ಹಾಕಬೇಕು. ಮತ್ತು ಇವಾಗ ಏನು ಮಾಡಬೇಕು ಅಂದರೆ ಟಾರ್ಚ್ ಹಾಕಬೇಕು ಇಲ್ಲಿಗೆ, ಯಾಕೆಂದರೆ ಝಾಂಬಿನ ಸ್ಪಾನ್ ಆಗಬಾರ್ದು ಅಂತ. ಇವಾಗ ಏನು ಮಾಡಬೇಕು ಇಲ್ಲಿಗೆ ವಿಲೇಜರ್ ತಾಂಬಂದು ಹಾಕಬೇಕು. ಇವಾಗ ನಾನು ವಿಲೇಜರ್ ತಗೊಂಬತ್ತೀನಿ. ವಿಲೇಜಿಂದ ಹೋಗಿ ಎರಡು ವಿಲೇಜರ್ ತಗೊಂಡ್ಬಿಟ್ಟು ಅವನು ಬ್ರೀಡ್ ಮಾಡಿಸ್ಬಿಟ್ಟು ಬನ್ನಿ. ಈಗ ಹೋಗಿ ವಿಲೇಜರ್ ತಗೊಂಬಂದ ಫಸ್ಟು ನೆಕ್ಸ್ಟ್ ಹೆಂಗೆ ತಗೊಂಬತ್ತೀನಿ ವಿಲೇಜರ್ ಅಂತ ತೋರಿಸ್ತೀನಿ ಬನ್ನಿ. ಹಲೋ ಗೈಸ್, ಇವಾಗ ಏನು ಮಾಡಬೇಕು ಅಂದರೆ ವಿಲೇಜರ್ನ ಫಸ್ಟು ಈ ಥರ ಬೋಟಿಗೆ ಕುಂಡ್ರಿಸ್ಬೇಕು. ಆಮೇಲೆ ಲೀಡ್ ಇರುತ್ತಲ್ಲ ಲೀಡ್ ತಗೊಂಡ್ಬಿಟ್ಟು ಇದಕ್ಕೆ ಬೋಟಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಹಿಂಗೆ ಎಳ್ಕೊಂಡು ಹೋಗ್ಬೋದು. ಇದೇ ಥರ ನನಗೆ 20 ವಿಲೇಜರ್ ಬೇಕು. ನಾನು 2 ವಿಲೇಜರ್ ತಗೊಂಡು ಹೋಗ್ತಿರೋದು. ಅಲ್ಲೇ ಬ್ರೀಡ್ ಮಾಡಿ ಬ್ರೀಡ್ ಹಾಕಿ 2 ವಿಲೇಜರ್ ತಗೊಂಡೋಗ್ಬೇಕು ಇದೇ ಥರ. ಮತ್ತು ಇದು ನೀವು ಅನ್ಕೊತಾ ಇರಬೇಕು ಈ ಥರ ದಿಬ್ದಾಗೆಲ್ಲ ಹೆಂಗೆ ತಗೊಂಡೋಗ್ತೀನಿ ಅಂತ. ಹಿಂಗೆ ದಿಬ್ದಾಗ ಬೋಟ್ ಬಂದಾಗ ಇಲ್ಲಿ ಒಂದು ಜಂಪ್ ಮಾಡಬೇಕು. ಈ ಥರ ಜಂಪ್ ಮಾಡಿ ಈ ಥರ ಬರುತ್ತೆ. ಇದೇ ಥರ ತಗೊಂಡೋಗಿ ಸಿಗ್ತೀನಿ ಗಾಯ್ಸ್. ಹಲೋ ಗಾಯ್ಸ್, ಫೈನಲಿ ವಿಲೇಜರ್ನೆಲ್ಲ ಇದನ್ನು ಮಾಡಿ ವಿಲೇಜರ್ನ ತಂದಿದ್ದೀನಿ. ನಾನು ಈ ವಿಲೇಜರ್ನಿಂದ ಟ್ರೀಟ್ ಮಾಡಿಸಿ ಇಲ್ಲೇ ದೊಡ್ಡದಾಗಿ ಮಾಡಬೇಕು. ದೊಡ್ಡವಾಗ ತನಕ ವೇಟ್ ಮಾಡಬೇಕು. ದೊಡ್ಡವರಾಗೋ ತನಕ ನಾವು ಇದನ್ನು ಈ ಥರ ಮಾಡೋಕ್ಕೆ ನನಗೆ ರಿಯಲ್ ಲೈಫಾಗಿ 1 ಗಂಟೆ ಆಯಿತು. ನಿಮಗೂ ಏನಾರ ಇದೇ ಥರ ಆದರೆ ಕಾಮೆಂಟ್ ಮಾಡಿ. ನನಗೆ ರಿಯಲ್ ಲೈಫಾಗಿ 1 ಗಂಟೆ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಫಸ್ಟು ನಾವು ಮ್ಯಾಪ್ ಹೋಗ್ಬಿಡೋಣ. ನೋಡಿ ಗೈಸ್, ಹೆಂಗೆ ಬರ್ತಾರೆ ಹಾಕಿತ್ತು ಮ್ಯಾಪ್ ಬರೋಕ್ಕೆ ಟ್ರೈ ಮಾಡಿರಿ. ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಬ್ಲಾಕ್ ಹಾಕಿ ಕವರ್ ಮಾಡಬೇಕು. ಗಾಯ್ಸ್, ಫೈನಲಿ ವಿಲೇಜರ್ನ ತಗೊಂಬಂದಿದ್ದೀನಿ. ಮತ್ತು ಏನಂದರೆ ನೀವು ಇದನ್ನು ಯಾರನ್ನೂ ಜಾಬ್ಲೆಸ್ ವಿಲೇಜರ್ ಬರ್ತಾರಲ್ಲ ಅವ್ರನ್ನ ಹಾಕಬಾರ್ದು. ಮತ್ತು ಏನಂದರೆ ಕರೆಕ್ಟಾಗಿ 20 ವಿಲೇಜರ್ನ ಹಾಕಬೇಕು. ಮತ್ತು ಈಗ ಏನು ಮಾಡೋಣ ಅಂದರೆ ಮತ್ತು ಇದನ್ನ ಬರ್ತಾರಲ್ಲ ಯಾರು ಸಣ್ಣವರು ಅವ್ರನ್ನ ಹಾಕಬಾರ್ದು. ನಾವಿವಾಗ ಏನು ಮಾಡೋಣ ಅಂದರೆ ಇದ್ರ ಮ್ಯಾಗ ಅವ್ರು ಬರೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇವಾಗ ಏನು ಮಾಡಬೇಕು ಅಂದರೆ ವಿಲೇಜರ್ ಆದಮೇಲೆ ರೂಫ್ ಕವರ್ ಮಾಡಬೇಕು. ಇದ್ರ ಮೇಲೆ ಏನಾರ ಬ್ಲಾಕ್ ಹಾಕಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಇದನ್ನು ತೆಗಿಬೇಕು. ಇದನ್ನು ಬ್ಲಾಕ್ನ ತೆಗಿಬೇಕು. ಎರಡು ಈ ಥರ ತೆಗೆದ್ಬಿಟ್ಟು ಆಫರ್ ತಗೊಳ್ಬೇಕು. ಆಫರ್ ತಗೊಂಡು ಚೆಸ್ಟ್ ತಗೊಬೇಕು. ಚೆಸ್ಟು ಆಫರ್ನು ಎಲ್ಲ ಇದು ಫಸ್ಟು ಚೆಸ್ಟ್ ಹಾಕೋಣ. ಇಲ್ಲಿಗೆ ಆಫರ್ ಹಾಕೋಣ. ಏನಕ್ಕೆ ಅಂದರೆ ಈ ಥರ ಹಾಕಿರೋದು ಅದು ಐರನ್ ಗೋಲಮ್ ಬರ್ತಾವಲ್ಲ, ಐರನ್ ಗೋಲಮ್ ಸತ್ತೋದಾಗ ಇಲ್ಲಿಗೆ ಬಂದು ಅದ್ರ ಬರೋ ಐರನ್ ಎಲ್ಲ ಸಿಗ್ತವೆ. ಮತ್ತು ಈ ಥರ ಹಾಕಬೇಡ್ರಿ. ಮತ್ತೆ ಹಾಕೋಣ ಬನ್ನಿ. ಇದೊಂಚೂರು ತಪ್ಪಾಗಿ ಹಾಕ್ಬಿಟ್ಟಿದ್ದೀನಿ. ಇವಾಗ ನಾವು ಹೆಂಗೆ ಹಾಕಬೇಕು ಅಂದರೆ ಇನ್ನೂ ಒಂದು ಬ್ಲಾಕ್ ಟಿಕ್ ಮಾಡಬೇಕು. ನೋಡಿ, ಇನ್ನೂ ಒಂದು ಬ್ಲಾಕ್ ತೆಗಿಬೇಕು. ಇನ್ನೊಂದು ಬ್ಲಾಕ್ ತೆಗೆದ್ಬಿಟ್ಟು ಚೆಸ್ಟ್ ಹಾಕೋಣ. ಫಸ್ಟ್ ಇಲ್ಲಿಗೆ ಆಗಲೇ ಹಾಕಿದ್ನಲ್ಲ ಅದೇ ಥರ ಚೆಸ್ಟ್ ಹಾಕಬೇಕು. ಇಲ್ಲ ಅಂದರೆ
ನೋಡಿ ಗೈಸ್, ಇದೇ ಥರ ಆಫರ್ ಕನೆಕ್ಟ್ ಮಾಡಿ ಚೆಸ್ಟಿಗೆ ಆಫರ್ ಕನೆಕ್ಟ್ ಮಾಡಿ ಹಾಕಬೇಕು. ಮತ್ತು ಇವಾಗ ಏನು ಮಾಡೋಣ ಅಂದರೆ ಇದು ಹಾಕೋಣ, ಸೈನ್ ಬೋರ್ಡ್ ತಗೋಣ. ಮತ್ತು ಇದೊಂದು ತಗೋಣ, ಲಾವಾ ಬಕೆಟು ಮತ್ತು ವಾಟರ್ ಬಕೆಟ್ ಐತೆ ನನ್ನ ಹತ್ರ, ಇನ್ನೇನು ತಗೊಂಡಿರೋಣ. ಮತ್ತು ಇಲ್ಲಿಗೆ ಸಾಲಿಡ್ ಯಾವ್ದಾರ ಒಂದು ಬ್ಲಾಕ್ ಹಾಕಿ, ಇಲ್ಲಿಗೆ ಯಾವ್ದಾರ ಒಂದು ಬ್ಲಾಕ್ ಹಾಕಿ, ಇಲ್ಲಿಗೆ ಈ ಥರ ಬ್ಲಾಕ್ ಮತ್ತು ಸ್ಲ್ಯಾಬ್ ತಗೋಣ. ಸ್ಲ್ಯಾಬ್ ತಗೊಂಡ್ಬಿಟ್ಟು ಇಲ್ಲಿಗೆ ಹಾಕೋಣ. ಇವಾಗ ಏನು ಮಾಡೋಣ ಅಂದರೆ, ಈಗ ಇಲ್ಲಿ ಸ್ಲ್ಯಾಬ್ ಹಾಕಿದ್ದೀವಲ್ಲ, ಈ ಸ್ಲ್ಯಾಬಿಗೆ ಒಂದು ಸೈನ್ ಬೋರ್ಡ್, ಮತ್ತು ಈ ಬ್ಲಾಕಿಗೆ ಒಂದು ಸೈನ್ ಬೋರ್ಡ್ ಹಾಕೋಣ, ಮತ್ತು ಈ ಬ್ಲಾಕಿಗೆ ಒಂದು ಸೈನ್ ಬೋರ್ಡ್ ಹಾಕೋಣ. ಇವಾಗ ಇದ್ರ ಮೇಲೆ ಲಾವಾ ಹಾಕೋಣ. ಲಾವಾ ಎಂತಕ್ಕೆಂದರೆ ಇಲ್ಲಿ ಐರನ್ ಗೋಲ ಅದಕ್ಕೆ ಹಾಕಬೇಕು. ಮತ್ತು ಇಲ್ಲಿ ವಾಟರ್ ಬಕೆಟ್ ಹಾಕೋಣ. ವಾಟರ್ ಬಕೆಟು ಇಲ್ಲಿ ಅದಕ್ಕೆ ವಾಟರ್ ಬಕೆಟ್ ಹೋಗ್ಬಿಡೋಣ ಲಾವಾದೊಳಗೆ, ಹಿಂಗೆ ಹಾಕ್ಬಿಡೋಣ ಫಸ್ಟು. ಇವಾಗ ಹಾಕೋಣ. ಇವಾಗ ಏನು ಮಾಡೋಣ ಅಂದರೆ ಸುತ್ತಲುವ ಇದನ್ನ ಹಾಕೋಣ, ಸ್ಲ್ಯಾಬ್ಸ್ ಹಾಕೋದ್ರಿಂದ ಸ್ಪಾನ್ ಇಲ್ಲೇ ಆಗ್ತದೆ. ಅದಕ್ಕೆ ಸ್ಪಾನ್ ಸುತ್ತ ಗುಂಡಿ ಹಾಕೋಣ. ಏನು ಮಾಡಬೇಕು, ಲೀವ್ಸು ಹಾಕೊಬೋದು, ಸ್ಲ್ಯಾಬು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೋದಷ್ಟೇ. ಮತ್ತು ಏನಾರ ಮಾಡಿ ಥರ ದೂರ ಸ್ಪಾನ್ ಆಗ್ತದೆ. ಏನು ಮಾಡಿ ಅಂದರೆ ಈಗ ಸುತ್ತು 9x9 ಹಾಕ್ಬಿಡಿ, ಅಲ್ಲಿ ಏನೇನು ಸ್ಪಾನ್ ಆಗಲ್ಲ, ಇದರೊಳಗೆ ಸ್ಪಾನ್ ಆಗ್ತವೆ. ಬನ್ನಿ ಈಗ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ. ಗೈಸ್, ಐರನ್ ವಾರ್ಮ್ ಏನೋ ಟ್ರೈ ಮಾಡಿ ವರ್ಕ್ ಆದರೆ ಹೇಳಿ, ಒಂದು ಸ್ವಲ್ಪ ಲೇಟ್ ಆಗ್ತಿರ್ತದೆ, ಆದರೆ ಐರನ್ ಸಿಗ್ತಾವಲ್ಲ. ಇವಾಗ ನಾವೇನು ಮಾಡೋಣ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಗೈಸ್. ನೀವು ಮತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಮತ್ತು ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಹಲೋ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಲೈಕ್ ಮಾಡಿಲ್ಲ ಮಾಡಿ, ಮತ್ತು ಸಪೋರ್ಟ್ ಮಾಡಿ ಗೈಸ್. ನೀವು ಸಬ್ಸ್ಕ್ರೈಬು ಏನು ಮಾಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕು ಮಾಡಿ, ಮತ್ತು ಕಮೆಂಟಾಗಿ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನಾನು ಏನು ಮಾಡಬೇಕು ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿಂದ ತನಕ ಇಷ್ಟೇ ಹೇಳೋಕ್ಕಾಗೋದು. ಬಾಯ್ ಬಾಯ್, ಮತ್ತು ಸಪೋರ್ಟ್ ಮಾಡಿ ಗೈಸ್.